ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಒಂದು ರೀತಿಯಲ್ಲಿ ದೇವೇಗೌಡರ ಕುಟುಂಬವನ್ನು ಹಾಸನದಲ್ಲಿ ನೈತಿಕವಾಗಿ ಸೋಲಿಸಿದ್ದು ಯಾರು? ಯಾಕೆಂದರೆ ದೇವೇಗೌಡರ ಕುಟುಂಬಕ್ಕೆ ಸೋಲು ಅಷ್ಟಲ್ಲ, ಸ್ವತಃ ದೇವೇಗೌಡರೇ ಹಾಸನದಲ್ಲಿ MP ಚುನಾವಣೆಗೆ ನಿಂತು, ಅದು ಪ್ರಧಾನಿಯಾದ ನಂತರದ ನಡೆದ ಚುನಾವಣೆಯಲ್ಲಿ ಸೋಲನ್ನು ಕಂಡರು. ಆದರೆ ಆ ಸೋಲನ್ನು ಹಿಮ್ಮೆಟ್ಟಿಸುವ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ದೇವೇಗೌಡರ ಕುಟುಂಬ ಅಲ್ಲ. ಆದರೆ ಈ ಬಾರಿ ಹಾಸನದಲ್ಲಾಗಿರ್ತಕ್ಕಂಥ ಸೋಲು ಎಂಥದ್ದು ಅಂದರೆ, ದೇವೇಗೌಡರ ಕುಟುಂಬಕ್ಕೆ ಮತ್ತೆ ಕತ್ತಿ ಹಿಡಿದು ನಿಂತು ಯುದ್ಧವನ್ನು ಮಾಡಿ ನಾನು ಗೆಲ್ತೀನಿ ಅನ್ನೋ ಥರದ ಸೋಲು ಅಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ನೈತಿಕ ಸೋಲು. ಚುನಾವಣಾ ರಂಗದಲ್ಲಿ ಹೋರಾಟವನ್ನು ಮಾಡ್ತೀನಿ, ನಾನು ಹೋರಾಟವನ್ನು ಮಾಡಿ ಗೆಲ್ತೀನಿ ಅನ್ನೋ ಸೋಲಲ್ಲ, ಇದೊಂದು ರೀತಿ ನೈತಿಕ ಸೋಲು. ಈ ಸೋಲಾಗ್ಲಿಕ್ಕೆ ಕಾರಣ ಏನು? ಯಾವ ಕಾರಣಕ್ಕೆ ಈ ಸೋಲಾಯಿತು? ಯಾರು ಇಲ್ಲಿ ದೇವೇಗೌಡರ ಕುಟುಂಬವನ್ನು ನೈತಿಕವಾಗಿ ಸೋಲಿಸಿದ್ರು? ಸೊ ಈಗ ನೈತಿಕವಾಗಿ ಯಾರು ಸೋಲಿಸಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆಯೋ ಅವರ ವಿರುದ್ಧ ಕುಮಾರಸ್ವಾಮಿ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲದಕ್ಕಿಂತ ಇನ್ನೂ ಒಂದು ವಿಶೇಷ ಅಂತಂದ್ರೆ, ಸೋಲ್ ಮೇಲೆ ಸೋಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅವರಿಗೊಂದು ಕ್ಷೇತ್ರವನ್ನ ಗುರುತಿಸಿಕೊಡುವಂತ ಕೆಲಸವನ್ನ ದೇವೇಗೌಡರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸ್ವತಃ ದೇವೇಗೌಡರ ನೇತೃತ್ವದಲ್ಲಿ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಗೌಡರ ಕುಟುಂಬ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಅಂತಾದ್ರೆ ದೇವೇಗೌಡರು ಅಂದ್ರೆ ಹಾಸನ. ಇಲ್ಲಿ ಇವತ್ತು ಕೂಡ ಇಷ್ಟೆಲ್ಲ ಆಗಿದ್ರು ಕೂಡ ದೇವೇಗೌಡರು ಬಂದು ಒಂದು ಚುನಾವಣೆಯಲ್ಲಿ ಮುಂದೆ ನಿಂತು ಅವರು ಕಣ್ಣೀರು ಹಾಕಿದ್ರೆ ಒಂದು ಗೆಲುವನ್ನು ಪಡ್ಕೊಳ್ಳೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ಹಾಸನದಲ್ಲಿ ದೇವೇಗೌಡರಿಗೆ. ಯಾಕೆಂದ್ರೆ ದೇವೇಗೌಡರಿಗೆ ಅಂತ ಒಂದು ಶಕ್ತಿ ಇದೆ ಇವಾಗಲೂ ಕೂಡ. ದೇವೇಗೌಡರು ಯಾವುದೇ ಹಳ್ಳಿಗೆ ಹೋಗಿ ಅವ್ರು ಒಮ್ಮೆ ನಿಂತು ಕಣ್ಣೀರು ಹಾಕಿ ಒಂದು ಭಾಷಣವನ್ನು ಮಾಡಿದರೆ ಜನ ಆಟೋಮೆಟಿಕ್ ಆಗಿ ಟರ್ನ್ ಆಗ್ತಾರೆ. ಗೌಡರು ನಮ್ಮ ಊರಿಗೆ ಬಂದಿದ್ರು, ಕಣ್ಣೀರು ಹಾಕಿಬಿಟ್ರು, ಓಟ್ ಕೊಟ್ಬಿಡೋಣಪ್ಪ ನಮ್ಮೂರವರು, ಹಾಗೆ ಹೀಗೆ ಪ್ರಧಾನಿಯಾಗಿದ್ರು. ಈ ಎಲ್ಲ ಅನುಕಂಪವನ್ನು ಬಳಸಿ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ತಮ್ಮ ಕುಟುಂಬದ ರಾಜಕೀಯ ಹದಪತನಕ್ಕೆ ಅಂತಂದ್ರೆ ಏನು ನೈತಿಕವಾಗಿ ಅವರು ಸೋಲಿಗೆ ಕಾರಣ ಆಗಿರ್ತಕ್ಕಂಥ, ನೈತಿಕವಾಗಿ ತಲೆ ಎತ್ತಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿಯನ್ನು ತಲುಪಿಸಿದ್ರಲ್ಲ, ಅವರ ವಿರುದ್ಧ ಮೊದಲು ಚುನಾವಣೆಯಲ್ಲಿ ನಾವು ಸೇಡನ್ನು ತೀರಿಸಬೇಕು ಅನ್ನೋ ತೀರ್ಮಾನವನ್ನು ಗೌಡರ ಕುಟುಂಬ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನ ರಾಜಕೀಯವಾಗಿ ಸರ್ವನಾಶ ಮಾಡಬೇಕು ಅನ್ನೋ ತೀರ್ಮಾನವನ್ನ ಗೌಡರ ಕುಟುಂಬ ಮಾಡಿದೆ. ಸೊ ಹಾಗಾದ್ರೆ ಅವರು ಯಾರನ್ನ ಸರ್ವನಾಶ ಮಾಡಲಿಕ್ಕೆ, ರಾಜಕೀಯವಾಗಿ ಸರ್ವನಾಶ ಮಾಡಲಿಕ್ಕೆ ಗೌಡರ ಕುಟುಂಬ ಹೊರಟಿದೆ. ಸೊ ಅವರು ಏನಾಗ್ಬೋದು, ಅವ್ರ ವಿರುದ್ಧ ನಿಂತರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ, ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆಯನ್ನು 2028ರ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಜೊತೆ ಸೇರಿ ಎದುರಿಸುವಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾರು ಏನೇ ಹೇಳಿ, ಅದೇನೇ ಆಗಲಿ, ಯಾರು ಗೆಲ್ಲಿ ಯಾರು ಸೋಲ್ಲಿ, ನಾನು ಒಂದೇ ಸೀಟ್ ಗೆದ್ರು ಅಡ್ಡಿಲ್ಲ, ಬಿಜೆಪಿ ಜೊತೆನೇ ನಾನು ಚುನಾವಣೆಯನ್ನು ಎದುರಿಸ್ತೀನಿ ಅನ್ನೋ ಗಟ್ಟಿ ತೀರ್ಮಾನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಸೊ ಹಾಗಾಗಿ ಏನೀಗ ಮಂತ್ರಿ ಪದವಿ ಇದೆ, ಸೊ ಇದನ್ನ ಉಪಯೋಗಿಸ್ಕೊಂಡು JDS ನ ಕಟ್ಟುವಂತ ಕೆಲಸವನ್ನ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಹಾಗಾಗಿ ಹಾಸನದಲ್ಲಿ JDS ಕತೆ ಮುಗದೆ ಹೋಯ್ತು, JDS ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಯೋಚನೆಗಳಿಗೆ ಬಂದಿದ್ದಾವೋ ಅದಕ್ಕೆ ಶ್ರೀ ಹೆಣ್ಣ ಆಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಈಗ ಹಾಸನದಲ್ಲಿ ಅಂತ ಒಂದು ಹದಪತನಕ್ಕೆ ಕಾರಣ ಆಗಿದ್ದು ರೇವಣ್ಣನ ಮಕ್ಕಳ ರಾದ್ಧಾಂತಗಳು, ಏನು ಪೆನ್ ಡ್ರೈವ್ ರಾದ್ಧಾಂತಗಳು. ಆ ಪೆನ್ ಡ್ರೈವ್ ರಾದ್ಧಾಂತಕ್ಕೆ ಕಾರಣವಾಗಿದ್ದ ರೇವಣ್ಣ ಕುಟುಂಬವನ್ನ ಆದಷ್ಟು ರೇವಣ್ಣನ ಹೊರತುಪಡಿಸಿ ಇಡೀ ಕುಟುಂಬವನ್ನು ರಾಜಕೀಯದಿಂದ ಹೊರಗಿಟ್ಟ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಸುರೇಂದ್ರ ರೇವಣ್ಣ ಅವರು MLC ಆಗಿದ್ದಾರೆ, ಅವರ MLC ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಹೊರಗಡೆ ಬಂದ ತಕ್ಷಣ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ರಾಜಕೀಯದಿಂದ ದೂರ ಇದ್ದು ನೀವೇನು ಬಿಸ್ನೆಸ್ ಅಥವಾ ಕೃಷಿ ಏನ್ ಮಾಡ್ತಿದ್ದೀರಾ ಅದನ್ನ ನೀವು ಮಾಡಿ, ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೀವು ಬರಬೇಡಿ, ನಿಮ್ದೆಲ್ಲವೂ ತೀರ್ಮಾನ ಆಗೋವರೆಗೂ ಕೂಡ ರೇವಣ್ಣನ ಕುಟುಂಬದಿಂದ ನೀವು ದೂರ ಇರಿ ಅನ್ನೋ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಸೊ ಹಾಗಾದ್ರೆ ಸುರೇಂದ್ರ ರೇವಣ್ಣ ರಾಜೀನಾಮೆಯನ್ನು ಕೊಟ್ಟರೆ ತೆರವಾದಂತ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಾರ? ಇಲ್ಲ, ಈ ವಿಚಾರವನ್ನ ಚರ್ಚೆ ಆಗಿದ್ದು ಗೌಡರ ಕುಟುಂಬದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಪ್ಪಿಲ್ಲ ಅಂತ ಹೇಳಲಾಗ್ತದೆ. ನಾನು ಯಾವುದೇ ಕಾರಣಕ್ಕೂ MLC ಆದ ಪ್ರಶ್ನೆ ಇಲ್ಲ, ನಾನು ಅದು ಸರಿ ನಾನು ಚುನಾವಣೆಯಲ್ಲಿ ನೇರವಾಗಿ ಆಯ್ಕೆಯಾಗಿ ವಿಧಾನಸಭೆಯನ್ನು ಪ್ರವೇಶಿಸ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನು ಸುರೇಂದ್ರ ರೇವಣ್ಣಿಂದ ತೆರವಾಗುತ್ತೆ MLC ಕ್ಷೇತ್ರ, ಆ ಒಂದು ಕ್ಷೇತ್ರಕ್ಕೆ ಸ್ವರೂಪ ಪ್ರಕಾಶ್ ಅವರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸ್ವರೂಪ ಪ್ರಕಾಶ್ MLC ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗ್ತಾರೆ, MLC ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಪ್ರಕಾಶ್ ಅವರಿಂದ ತೆರವಾದಂಥ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಾರೆ. ಕೊನೆಯ ಪಕ್ಷ ಆಗಲಿಲ್ಲ ಅಂದ್ರೆ 2028ರ ಚುನಾವಣೆ ಬಂದಾಗಾದ್ರೂ ಸರಿ ಹಾಸನದಿಂದ
ಸ್ಪರ್ಧೆಯನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅದೇನೇ ಆದ್ರೂ ಸರಿ ಈ ಬಾರಿ ಗೆಲ್ಲಲೇಬೇಕು. ಹಾಸನದಲ್ಲಿ ಗೆಲುವನ್ನ ಪಡೆಯಲೇಬೇಕು. ಯಾಕೆಂದ್ರೆ ಹಾಸನದ ಪ್ರತಿತಂತ್ರಗಳು ಚೆನ್ನಾಗಿ ಗೊತ್ತಿದೆ, ಹೇಗೆ ಗೆಲ್ಲಿಸಬೇಕು ಅಂತ. ಕಳೆದ ಬಾರಿ ನಾನು 50,000 ಓಟಿಂದ ಗೆಲ್ಲಲಿಕ್ಕಾಗಲಿಲ್ಲ ಅಂದ್ರೆ ರಾಜೀನಾಮೆಯನ್ನು ಕೊಟ್ಟು ಪುನಃ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳಿದ್ದಂತ ಪ್ರಥಮ್ ಜೆ ಗೌಡ್ರನ್ನೇ ಸೋಲಿಸಿದ್ದು JDS. ಹಾಗಾಗಿ JDS ಗೊತ್ತು ಯಾರ ಮನೆ ಕೈ ಹಾಕಿದ್ರೆ ಎಲ್ಲಿ ಓಟ್ ತರ್ಬೋದು ಹಾಸನದಲ್ಲಿ ಅನ್ನೋದು ಎಲ್ಲವೂ ಸಂಪೂರ್ಣವಾಗಿ ಗೊತ್ತು, ಎಲ್ಲೆಲ್ಲಿಂದ ಓಟ್ ತರ್ಬೋದು, ಏನ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಪಕ್ಕ ಅಂತ ಹೇಳಲಾಗ್ತಾ ಇದೆ. 2028ರ ಚುನಾವಣೆಗೆ ಫಿಕ್ಸ್ ನಿಖಿಲ್ ಕುಮಾರಸ್ವಾಮಿ ಹಾಸನದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಅದರೊಳಗಡೆ ಏನು ಈ ಪ್ಲಾನ್ ಇದೆ, ಈ ಪ್ಲಾನ್ ಪ್ರಕಾರ, ಈ ತಂತ್ರದ ಪ್ರಕಾರ ಸುರೇಶ್ ರೇವಣ್ಣ ರಾಜೀನಾಮೆಯನ್ನು ನೀಡಿದ್ರೆ ಆ ಒಂದು ತೆರವಾದ ಕ್ಷೇತ್ರಕ್ಕೆ ನಡೆಯುವ ಚುನಾವಣೆಗೆ ಸ್ವರೂಪ ಪ್ರಕಾಶ್ ಅವರನ್ನು ನಿಲ್ಲಿಸಿ ಆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ತಂದು ನಿಲ್ಲಿಸೋದು. ಆ ನಿಲ್ಲಿಸುವ ಮುಖಾಂತರ ಒಂದು ಕಡೆ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಸಿಗ್ದಾಗ ಮಾಡೋದು, ಏನೀಗ ಆ ಚನ್ನಪಟ್ಟಣದಲ್ಲಿ ಮಾಡಿದ್ರು ಆ ರೀತಿಯಲ್ಲಿ ಪ್ರೀತಮ್ ಗೌಡ್ರಿಗೆ ಬಿ ಫಾರ್ಮ್ ಸಿಗ್ದಾಗೆ ನೋಡ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದ್ ವೇಳೆ ಪ್ರೀತಮ್ ಗೌಡ್ರು ಕಾಂಗ್ರೆಸ್ಗೆ ಹೋಗಿ ಅಥವಾ ಬೇರೆ ಇನ್ನೊಂದೇನೋ ಸ್ಪರ್ಧೆಯನ್ನ ಮಾಡಿದ್ರೆ ಅವ್ರು ಸೋಲಿಸ್ಲಿಕ್ಕೆ ಏನ್ ಬೇಕು ಆ ತಂತ್ರವನ್ನ ಮಾಡ್ತಕ್ಕಂಥದ್ದು. ಇದು ಕುಮಾರಸ್ವಾಮಿ ಮುಂದಿರ್ತಕ್ಕಂಥ ಪ್ಲಾನ್. ಆದ್ರೆ ಇಲ್ಲಿ ಒಂದು ಸತ್ಯ, ಹಾಸನವ ಬದಲಾಗಿದೆಯಾ? ಹಾಸನವನ್ನ ಅಷ್ಟು ಸುಲಭವಾಗಿ ಇವ್ರು ಗೆಲ್ಲಬಹುದಾ? ಒಂದು ಹಾಸನದಲ್ಲಿ ಕಳೆದ ಬಾರಿ ಚುನಾವಣೆ ಗೆಲ್ಲಲಿಕ್ಕೆ ಕಾರಣಕ ಏನು, ಕಳೆದ ಬಾರಿ ಸ್ವರೂಪ ಪ್ರಕಾಶ್ ಅವ್ರು ಗೆದ್ರು, ಇಲ್ಲಿ ಸ್ವರೂಪ ಪ್ರಕಾಶ್ ಗೆಲ್ಲಲಿಕ್ಕೂ ಕೂಡ ಕಾರಣ ಆಗಿದ್ದು 35,000 ಕಾಂಗ್ರೆಸ್ ಮತಗಳು. ಕಾಂಗ್ರೆಸ್ಗೆ 35,000 ಮತ ಇದೆ, ಅದರಲ್ಲಿ 30,000 ಮತಗಳು ಸ್ವರೂಪ ಪ್ರಕಾಶ್ಗೆ ಓಟನ್ನ ಕೊಟ್ಟರು. ಹಾಗಾಗಿ ಕಾಂಗ್ರೆಸ್ ಹಾಸನದಲ್ಲಿ ಠೇವಣಿಯನ್ನ ಕಳ್ಕೊಳ್ತು. ಈಗೇನು ಕೆಲವರು ಹೇಳ್ತಿರ್ತಾರೆ, ಅಯ್ಯೋ ಹಾಸನದಲ್ಲಿ ಕಾಂಗ್ರೆಸ್ ಕತೆ ಮುಗೀತು ಅಂತ. ನಿಜವಾಗಿ ಹಾಸನದಲ್ಲಿ ಕಾಂಗ್ರೆಸ್ ಕತೆ ಮುಗಿಲಿಲ್ಲ. ಪ್ರೀತಮ್ ಗೌಡ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ಸಿನ ಕೆಲವು ನಾಯಕರು ರೇವಣ್ಣ ಜೊತೆ ಕೈ ಜೋಡಿಸಿದ ಪರಿಣಾಮ ಅಲ್ಲಿ 30,000 ಮತಗಳು ಬಂದು. ಜೊತೆಗೆ ಅಲ್ಪಸಂಖ್ಯಾತರು, ದಲಿತರು, ಅಹಿಂದ ವೋಟರ್ಸ್ ಅಂತ ನಾವು ಕೇಳ್ತೀವಿ, ಇವರೆಲ್ಲರೂ ಕೂಡ ಒಟ್ಟಾಗಿ JDSಗೆ ಮತವನ್ನು ಕೊಟ್ಟರು. ಕಾರಣ ಸ್ವರೂಪ್ ಪ್ರಕಾಶ್ ಸೋತಿದ್ದೆ ಆದ್ರೆ ಕಾಂಗ್ರೆಸ್ ಅಂತೂ ಗೆಲ್ಲಲ್ಲ, ಪ್ರೀತಮ್ ಗೌಡ್ರು ಗೆಲ್ತಾರೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ದಲಿತರು, ಮುಸ್ಲಿಮರು ಮತ್ತೆ ಇತರೆ ಹಿಂದುಳಿದವರ್ಗದ ಓಟ್ಗಳು ಯಾವಿದ್ವು, ಅಹಿಂದ ಓಟು, ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸ್ವರೂಪ ಪ್ರಕಾಶ್ಗೆ ಹಾಕಿದ ಕಾರಣ ಪ್ರೀತಮ್ ಗೌಡ್ರು ಸೋಲನ್ನ ಕಾಣಬೇಕಾಯ್ತು. ಆದ್ರೆ ಅದೇ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ನೇರವಾಗಿ JDS ವರ್ಸಸ್ ಕಾಂಗ್ರೆಸ್ ಆದ್ರೆ ಇಲ್ಲಿ ಪ್ರೀತಮ್ ಗೌಡ್ರಿಗೆ ಗೆಲ್ತಕ್ಕಂತ ಚಾನ್ಸಸ್ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಂದ್ರೆ ಅಲ್ಪಸಂಖ್ಯಾತ ಮತಗಳಿರ್ಬೋದು ಅಥವಾ ಅಹಿಂದ ಮತ ಏನ್ ಕರಿತೇವೆ, ಅಹಿಂದ ಮತ ಸಂಪೂರ್ಣವಾಗಿ ಕಾಂಗ್ರೆಸ್ ಬಿಟ್ಟಿಗೆ ಬರುತ್ತೆ. ಒಟ್ಟು 35,000 ಫಿಕ್ಸ್ ಮತ ಇದೆ ಕಾಂಗ್ರೆಸ್ಗೆ. 35,000 ಯಾರೇ ನಿಂತ್ಕೊಂಡ್ರು 35,000 ಮತ ಬರ್ತಾ ಇತ್ತಲ್ಲಿ. ಸೊ ಹಾಗಾಗಿ ಪ್ರೀತಮ್ ಗೌಡ್ರು ಇದ್ರೆ ಆ ಒಂದು ಕಾಂಗ್ರೆಸ್ 35,000 ಓಟು, ಅಲ್ಪಸಂಖ್ಯಾತರು ಎಲ್ಲೂ ಕೂಡ ಅಲ್ಗಾಡದಾಗಿ ಮತ ಬರ್ತವೆ, ಅಹಿಂದ ಓಟು, ಜೊತೆಗೆ ಪ್ರೀತಮ್ ಗೌಡ್ರದೇ ತನ್ನದೇ ಆದಂತ ಓಟು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮಿನಿಮಮ್ 40,000 ರಿಂದ 60,000 ಓಟು ಪ್ರೀತಮ್ ಗೌಡ್ರು ಓಟಿದ್ದಾವೆ. ಇವೆಲ್ಲವೂ ಒಟ್ಟು ಸೇರಿದ್ರೆ ಪ್ರೀತಮ್ ಗೌಡ್ರು ಗೆಲುವು ಅಷ್ಟು ಕಷ್ಟ ಸಾಧ್ಯ ಅಲ್ಲ. ಇಲ್ಲಿ JDSಗೆ ಮೊದಲಿದ್ದಷ್ಟು ಅವಕಾಶಗಳಿಲ್ಲ. ಮೊದಲು ಏನು ಅವಕಾಶ ಇತ್ತು ಆ ಅವಕಾಶ ಈಗ ಕಡಿಮೆ ಆಗಿದೆ ಹಾಸನದಲ್ಲಿ. ಜೊತೆಗೆ ಅಲ್ಪಸಂಖ್ಯಾತರು, ಅಹಿಂದ ಓಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ದೇವೇಗೌಡರ ಫ್ಯಾಮಿಲಿ ಅಥವಾ JDS ಯಾರೇ ಕ್ಯಾಂಡಿಡೇಟ್ ಆದ್ರೂ ಮುಂದಿನ ಚುನಾವಣೆಯಲ್ಲಿ ಹಾಸನವನ್ನು ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಹಾಸನ ಗೆಲ್ಲಲಿಕ್ಕೆ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳ ಮತ ತುಂಬಾ ಇಂಪಾರ್ಟೆಂಟ್. ಅವ್ರು ಯಾರಿಗೆ ಮತ ಕೊಡ್ತಾರೋ, ಯಾರು ಪರವಾಗಿ ನಿಲ್ತಾರೋ ಅವರು ಚುನಾವಣೆಯನ್ನು ಗೆಲ್ತಿದ್ದಾರೆ. ಇದು ಇವತ್ತಲ್ಲ, ಇಡೀ ಹಾಸನ ವಿಧಾನಸಭಾ ಚುನಾವಣಾ ಇತಿಹಾಸವನ್ನು ತೆಗೆದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಅಹಿಂದ ವೋಟರ್ಸ್ ಯಾವ ಕಡೆಗೆ ನಿಂತಿದ್ದಾರೋ ಆ ಕಡೆ ಚುನಾವಣೆಯನ್ನ ಗೆದ್ದಿದ್ದಾರೆ. ದೇವೇಗೌಡರು ಎಷ್ಟು ದಿವಸ ಈ ಒಂದು ಜಾತ್ಯತೀತತ್ವವನ್ನು ಪಾಲಿಸ್ಕೊಂಡು ಬಂದ್ರು, ಅಷ್ಟು ದಿವಸ ಅಲ್ಪಸಂಖ್ಯಾತರ ಮತ, ದಲಿತರ ಮತ, ಹಿಂದುಳಿದವರ ಮತ ಅಪ್ಪಿ ಕೂಡ ಬೇರೆ ಪಕ್ಷಕ್ಕೆ ಹೋಗ್ತಿರ್ಲಿಲ್ಲ. 70% ಎಬವ್ JDSಗೆ ವೋಟ್ ಆಗ್ತಾ ಇದ್ರು. ಹಾಗಾಗಿ JDS ಅದನ್ನ ಭದ್ರಕೋಟೆಯಾಗಿ ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿತ್ತು. ಆದ್ರೆ ಈಗ ಅದು ಸಾಧ್ಯ ಇಲ್ಲ, ಅಷ್ಟು ಸಾಧ್ಯ ಇಲ್ಲ. ಒಂದು ವೇಳೆ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿ ರಾಜಕೀಯ ವಿಶ್ಲೇಷಕರ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ 4ನೇ ಸೋಲನ್ನ ಕಾಣಬೇಕಾಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಮ್ ಗೌಡ್ರ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಸೋತ ನಂತರ ಪ್ರೀತಮ್ ಗೌಡ್ರು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಚುನಾವಣೆಯನ್ನು ಸೋತ ನಂತರ ಪ್ರೀತಮ್ ಗೌಡ್ರು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಅತ್ಯುತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಕಳೆದ ಬಾರಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಕಾರಣ ಆಗಿದ್ದು ಇದೇ ಪ್ರೀತಮ್ ಗೌಡ್ರು. ಸೊ ಹಾಗಾಗಿ ಪ್ರೀತಮ್ ಗೌಡ್ರು, ಸಿಮೆಂಟ್ ಬಂದು ಇವರೆಲ್ಲ ಶ್ರೇಯಸ್ ಪಟೇಲ್ ಜೊತೆ ಒಂದು ಒಡನಾಟವನ್ನ, ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಪ್ರೀತಮ್ ಗೌಡ್ರಿಗೆ ವರ ಆಗಿ ಪರಿಣಮಿಸಿದೆ ಮುಂದಿನ ಚುನಾವಣೆಗೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಇಲ್ಲಿ ಗೌಡ್ರ ಕುಟುಂಬ ವರ್ಸಸ್ ಕಾಂಗ್ರೆಸ್ ಅಂಡ್ BJP ಅಂತ ಆಗ್ತದೆ ಚುನಾವಣೆ ಆದ್ರೆ, ಇದರಲ್ಲಿ
ಗೌಡರ ಕುಟುಂಬದ ಕುಡಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಬಹುದಾ ಅಥವಾ 4ನೇ ಸೋಲನ್ನ ತನ್ನದಾಗಿಸಿಕೊಳ್ಬಹುದಾ? ಪ್ರೀತಮ್ ಗೌಡ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಯಾರು ಗೆಲುವನ್ನ ದಾಖಲಿಸ್ತಾರೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.